ಆಗಸ್ಟ್ 26ರಂದು ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ತತ್ತರಿಸಿರುವ ನೇಪಾಳಕ್ಕೆ ಭಾರತ ಇದುವರೆಗೂ 47.5 ಟನ್ ಮಾನವೀಯ ನೆರವು, ಔಷಧಿ ಮತ್ತು ಪರಿಹಾರ ಸಾಮಗ್ರಿಗಳನ್ನು ಕಳಿಸಿದೆ. ಮೊದಲ ಹಂತದಲ್ಲಿ 10 ಟನ್ ಹಾಗೂ ಇದೀಗ ಮತ್ತೊಂದು ಹಂತದಲ್ಲಿ 37.5 ಟನ್ ನೆರವು ಕಳುಹಿಸಲಾಗಿದೆ. ಇನ್ನು ನೇಪಾಳದ ಪ್ರವಾಹದಲ್ಲಿ 150ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು, ಭಾರತೀಯ ವಿದೇಶಾಂಗ ಸಚಿವಾಲಯದ ಪ್ರಕಾರ 288ಕ್ಕೂ ಹೆಚ್ಚು ಭಾರತೀಯರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎನ್ನುವ ಮಾಹಿತಿ ಸಿಕ್ಕಿದೆ. ಭಾರತೀಯರಿಗಾಗಿ ಕಠ್ಮಂಡುವಿನಲ್ಲಿ ಭಾರತೀಯ ರಾಯಭಾರ ಕಚೇರಿ 9851316807 ಮತ್ತು 9709107500 ಎನ್ನುವ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಇತ್ತ ಕರ್ನಾಟಕದಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಬೆಂಗಳೂರು ಮೂಲದ 5 ನಾಪತ್ತೆಯಾಗಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಅವರನ್ನ ಸಂಪರ್ಕಿಸುವ ಪ್ರಯತ್ನ ನಡೀತಾ ಇದೆ. ಇನ್ನು ಕಲಬುರಗಿಯ 2 ಕನ್ನಡಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಕನ್ನಡಿಗರ ರಕ್ಷಣೆಗೆ ಕರ್ನಾಟಕ ಸರ್ಕಾರ ಕೂಡ 1070 ಮತ್ತು 22253707 ಸಹಾಯವಾಣಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದ್ದು, ನೇಪಾಳದಲ್ಲಿ ಅಥವಾ ಟಿಬೆಟ್ನಲ್ಲಿ ಸಿಲುಕಿರುವವರ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಇದರ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ನೇಪಾಳದಲ್ಲಿರುವ ಕನ್ನಡಿಗರೊಂದಿಗೆ ಮಾತನಾಡಿ ಅವರ ಸುರಕ್ಷತೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯ ಮೇಲ್ವಿಚಾರಣೆಗೆ ಅಧಿಕಾರಿಗಳನ್ನು ಕಳುಹಿಸೋದಾಗಿ ತಿಳಿಸಿದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ ಹೋಗಬೇಡ, ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ಈ ದುರಂತದಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಭಾರತೀಯ ಯಾತ್ರಾರ್ಥಿಗಳು ಸಿಲುಕಿದ್ದಾರೆ. ನಾಪತ್ತೆಯಾಗಿರುವ ಭಾರತೀಯರಲ್ಲಿ ಕನಿಷ್ಠ 50 ಮಂದಿ ಈ ಯಾತ್ರಾದಲ್ಲಿದ್ದವರು ಅಂತ ವರದಿಯಾಗಿದೆ. ಇನ್ನು ಈ ಭೀಕರ ಪ್ರವಾಹಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ. ಟಿಬೆಟ್ ಭಾಗದಲ್ಲಿ ಹಿಮನದಿ ಅಥವಾ ಹಿಮಕಲ್ಲಿನ ಕುಸಿತ ಸಂಭವಿಸಿ ನದಿಗೆ ಅಪಾರ ಪ್ರಮಾಣದ ನೀರು, ಕಲ್ಲು, ಕೆಸರು ಮತ್ತು ಅವಶೇಷಗಳು ನುಗ್ಗಿರಬಹುದು ಎನ್ನುವ ಶಂಕೆ ತಜ್ಞರದ್ದಾಗಿದೆ. ಇದೇ ವೇಳೆ 4.4 ತೀವ್ರತೆಯ ಭೂಕಂಪವು ದಾಖಲಾಗಿದ್ದು, ಈ ಎರಡರ ನಡುವಿನ ಸಂಬಂಧದ ಬಗ್ಗೆಯೂ ಪರಿಶೀಲನೆ ನಡೀತಾ ಇದೆ. ದಿಢೀರ್ ನುಗ್ಗಿದ ನೀರು ಮತ್ತು ಅವಶೇಷಗಳು ಭೋಟಿಕೋಶಿ ನದಿಯ ಮೂಲಕ ರಭಸವಾಗಿ ಹರಿದು ಗ್ರಾಮಗಳು, ರಸ್ತೆಗಳು ಮತ್ತು ಸೇತುವೆಗಳನ್ನು ಕೊಚ್ಚಿಕೊಂಡು ಹೋಗಿವೆ. ನೇಪಾಳದ ರುಸುವಾ, ನುವಾಕೋಟ್ ಮತ್ತು ದಾಂಡಿಗ್ ಜಿಲ್ಲೆಗಳಲ್ಲಿ ಭಾರೀ ಹಾನಿಯಾಗಿದ್ದು, 12ಕ್ಕೂ ಹೆಚ್ಚು ಜಲವಿದ್ಯುತ್ ಯೋಜನೆಗಳು ಹಾನಿಯಾಗಿವೆ. ರಕ್ಷಣಾ ಕಾರ್ಯಾಚರಣೆಗೆ ನೇಪಾಳ ಸೇನೆ ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಿದ್ದು, ಚೀನಾದಿಂದ ತುರ್ತು ರಕ್ಷಣಾ ಸಿಬ್ಬಂದಿಯನ್ನು ಕಳುಹಿಸಲಾಗಿದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತನಾಡಿ ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲಾ ಮಾನವೀಯ ನೆರವು ನೀಡೋದಾಗಿ ಭರವಸೆ ನೀಡಿದ್ದಾರೆ.